ಅತಿ ಹೆಚ್ಚು ಯೋಚಿಸುವ ಮನಸ್ಸನ್ನು ಶಾಂತವಾಗಿ ಇಡುವುದು ಹೇಗೆ? ಈ ವಿಡಿಯೋ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ನಿಮಗೊಂದು ಚಿಕ್ಕ ಪ್ರಶ್ನೆ. ನಿಮ್ಮ ತಲೆಯಲ್ಲಿ ಹಲವು ಯೋಚನೆಗಳು ತುಂಬಿರೋದ್ರಿಂದ ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆಯುತ್ತೀರಾ? ಅಥವಾ ನೀವು ಹೊಸದಾಗಿ ಏನನ್ನಾದರೂ ಶುರು ಮಾಡಬೇಕು ಅಂದುಕೊಂಡಾಗ ಅದರಿಂದ ಅತಿ ಹೆಚ್ಚು ಕೆಟ್ಟದ್ದಾಗಬಹುದು ಎಂದು ಕಲ್ಪನೆ ಮಾಡಿಕೊಳ್ಳುತ್ತಿದ್ದೀರಾ? ಅಥವಾ ನೀವು ಬೇರೆಯವರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂತ ಯಾವಾಗಲೂ ಯೋಚನೆ ಮಾಡುವಂತಹ ವ್ಯಕ್ತಿನ ನೀವು? ನಿಮ್ಮ ಮನಸ್ಸು ಅತಿಯಾಗಿ ಯೋಚನೆ ಮಾಡುತ್ತಿದೆ ಅಂತ ಅರ್ಥ. ಇಂದು ನಿಮ್ಮ ಬಗ್ಗೆ ನಿಮಗಿರುವ ಇಂಥ ಅಭಿಪ್ರಾಯಗಳನ್ನು ಹೇಗೆ ನಿಲ್ಲಿಸೋದು? ಓವರ್ ಥಿಂಕಿಂಗ್ನಿಂದ ಹೇಗೆ ಹೊರಗೆ ಬರೋದು? ಕೆಲಸಗಳನ್ನು ಹೇಗೆ ಮಾಡೋದು ಅಂತ ತಿಳಿಯೋಣ. ಮೊದಲಿಗೆ ನಾವು ಏನು ಮಾಡಬೇಕು ಎಂದರೆ, ನೀವು ಓವರ್ ಥಿಂಕ್ ಮಾಡೋದ್ರಿಂದ ನಿಮಗೆ ಯಾವುದೇ ಸಹಾಯ ಆಗೋದಿಲ್ಲ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ನೀವು ಒಂದು ಪ್ಲ್ಯಾನ್ ಮಾಡಿ ಅದನ್ನು ಅನಲೈಸ್ ಮಾಡಬಹುದು, ಆದರೆ ಅದನ್ನು ಅತಿಯಾಗಿ ಮಾಡಬೇಡಿ. ನೀವು ಅತಿಯಾಗಿ ಪ್ಲ್ಯಾನ್ ಮಾಡೋದು, ಅತಿಯಾಗಿ ಅನಲೈಸ್ ಮಾಡೋದು ಮಾಡಿದ್ರೆ ಅದರಿಂದ ನಿಮಗೆ ಯಾವುದೇ ಸಹಾಯ ಆಗೋದಿಲ್ಲ. ನೀವು ಮಾಡಬೇಕಾಗಿರುವ ಕೆಲಸದಿಂದ ನಿಮ್ಮ ಗಮನವನ್ನು ಕಸಿದುಕೊಳ್ಳುತ್ತದೆ ಎನ್ನೋದು ಮೊದಲು. ನೀವು ಓವರ್ ಥಿಂಕ್ ಮಾಡೋದ್ರಿಂದ ಏನೂ ಸಹಾಯ ಆಗೋದಿಲ್ಲ ಎನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಎರಡನೆಯದಾಗಿ, ನೀವು ಎಚ್ಚರವಾಗಿರೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಓವರ್ ಥಿಂಕ್ ಮಾಡೋದನ್ನು ನಿಲ್ಲಿಸಲು ಇದೊಂದು ಅಭ್ಯಾಸ. ಯಾವಾಗಲೂ ಮೈಂಡ್ಫುಲ್ ಆಗಿರೋದನ್ನು ಅಭ್ಯಾಸ ಮಾಡೋದು. ಮೈಂಡ್ಫುಲ್ನೆಸ್ ಅನ್ನೋ ಅಭ್ಯಾಸ ಮಾಡೋದು ಹೇಗೆ? ಮೈಂಡ್ಫುಲ್ ಆಗಿರೋದಕ್ಕೆ ಹಲವು ದಾರಿಗಳನ್ನು ಭಗವಾನ್ ಬುದ್ಧ ತಿಳಿಸಿದ್ದಾರೆ. ಅವುಗಳಲ್ಲಿ ಮೊದಲನೇದು ಉಸಿರಾಟದ ಬಗ್ಗೆ ಮೈಂಡ್ಫುಲ್ ಆಗಿರೋದು. ಇದನ್ನು ಆನಪಾನಸತಿ ಅಂತ ಕರೀತಾರೆ. ನೀವು ಉಸಿರನ್ನು ತೆಗೆದುಕೊಳ್ಳೋದು ಮತ್ತು ಉಸಿರನ್ನು ಹೊರಬಿಡುವುದರ ಬಗ್ಗೆ ಗಮನ ಹರಿಸಿ. ಮೈಂಡ್ಫುಲ್ ಆಗಿರೋದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಮನಸ್ಸು ವಾಸ್ತವಕ್ಕೆ ಬರುತ್ತೆ. ಈಗ ನೀವು ಉಸಿರಾಟದ ಬಗ್ಗೆ ಮಾತ್ರ ಗಮನ ಹರಿಸುತ್ತಿದ್ದೀರಾ. ಈ ಮೂಲಕ ಉಸಿರಾಟದ ಮೇಲೆ ಮಾತ್ರ ಮೈಂಡ್ಫುಲ್ ಆಗಿರ್ತೀರಾ. ಈ ಮೂಲಕ ನೀವು ನಿಮ್ಮ ಮನಸ್ಸಿನಲ್ಲಿ ಮೂಡಿ ಬಂದಿರುವ ಸಾವಿರ ಆಲೋಚನೆಗಳನ್ನು 2 ಆಲೋಚನೆಗೆ ಇಳಿಸಿದ್ದೀರಾ. ಆ 2 ಆಲೋಚನೆಗಳು ಯಾವುವು ಎಂದರೆ, ಉಸಿರನ್ನು ತೆಗೆದುಕೊಳ್ಳೋದು ಮತ್ತು ಉಸಿರನ್ನು ಬಿಡುವುದು. ನೀವು ಈ ರೀತಿ ಯೋಚನೆ ಮಾಡಿದಾಗ, ಮೈಂಡ್ಫುಲ್ ಆಗಿದ್ದಾಗ ಆಟೋಮೆಟಿಕ್ ಆಗಿ ಓವರ್ ಥಿಂಕ್ ಮಾಡೋದು ಕಡಿಮೆ ಆಗುತ್ತೆ. ಹಾಗೆಯೇ ನಿಮ್ಮಲ್ಲಿ ಶಾಂತಿ ಶುರುವಾಗುತ್ತೆ. ಯಾವಾಗಲೇ ಆದರೂ ನೀವು ಓವರ್ ಥಿಂಕ್ ಮಾಡುತ್ತಿದ್ದೀರಾ ಎಂದು ಅನ್ನಿಸಿದರೆ ಆ ಕ್ಷಣವೇ 3 ಸಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆಯೇ ಉಸಿರನ್ನು ಹೊರಬಿಡಿ. ಹಾಗೆಯೇ ಕೆಲ ಸಮಯ ನಿಮ್ಮ ಉಸಿರಾಟದ ಬಗ್ಗೆ ಮಾತ್ರ ಮೈಂಡ್ಫುಲ್ ಆಗಿರಿ. ಅಥವಾ ನೀವು ನಿಮ್ಮ ದೇಹದ ಬಗ್ಗೆ ಮೈಂಡ್ಫುಲ್ ಆಗಿರಬಹುದು. ನಾನು ಹೇಗೆ ಈ ರೀತಿ ಕುಳಿತಿದ್ದೇನೆ, ನಾನು ಈಗ ಏನು ಮಾಡುತ್ತಿದ್ದೇನೆ ಎಂದು ಪ್ರಶ್ನೆ ಕೇಳಿಕೊಳ್ಳಬಹುದು. ಅದಕ್ಕೆ ನಿಮ್ಮ ಉತ್ತರವು ಸಿಗುತ್ತದೆ. ನಾನೀಗ ಕುಳಿತಿದ್ದೇನೆ ಎಂದು ನೀವು ಹೇಳಿ, ನಿಮಗೆ ಅದನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಈ ರೀತಿ ಮಾಡೋದ್ರಿಂದ ನೀವು ಮೈಂಡ್ಫುಲ್ ಆಗಿರಬಹುದು. ಮೈಂಡ್ಫುಲ್ ಆಗಿರೋದ್ರಿಂದ ನಿಮ್ಮ ಮನಸ್ಸು ವಾಸ್ತವದಲ್ಲಿರುತ್ತದೆ. ನಿಮ್ಮ ಮನಸ್ಸು ವಾಸ್ತವದಲ್ಲಿದ್ದಾಗ ನೀವು ಶಾಂತಿಯಿಂದ ಇರುತ್ತೀರಿ. ಒಂದು ಮಾತಿದೆ, ಅದೇನೆಂದರೆ, ನೀವು ಬೇಸರದಲ್ಲಿದ್ದಾಗ ನಿಮ್ಮ ಮನಸ್ಸು ಫಾಸ್ಟ್ನಲ್ಲಿರುತ್ತೆ. ನೀವು ಆತಂಕದಲ್ಲಿದ್ದಾಗ ನಿಮ್ಮ ಮನಸ್ಸು ಭವಿಷ್ಯದಲ್ಲಿರುತ್ತೆ. ಆದರೆ ನೀವು ಪೀಸ್ಫುಲ್ಲಾಗಿ ಇದ್ದಾಗ, ಮೈಂಡ್ಫುಲ್ ಆಗಿದ್ದಾಗ ನಿಮ್ಮ ಮನಸ್ಸು ಪ್ರೆಸೆಂಟ್ನಲ್ಲಿರುತ್ತೆ. ಹಾಗಾಗಿ ನೀವು ಯಾವಾಗಲೂ ಪ್ರೆಸೆಂಟ್ನಲ್ಲಿರಿ. ಹೆಚ್ಚು ಪೀಸ್ಫುಲ್ ಆಗಿರುತ್ತೀರಿ. ಆಗ ನೀವು ಓವರ್ ಥಿಂಕಿಂದ ದೂರ ಆಗಬಹುದು. ಓವರ್ ಥಿಂಕ್ ಮಾಡೋದ್ರಲ್ಲಿ ಇನ್ನೂ ಒಂದು ಭಾಗ ಇದೆ. ಅದೇನೆಂದರೆ ಪ್ರಶ್ನೆಗಳ ಭಯ. ಬಹಳಷ್ಟು ಜನರು ಕೇಳ್ತಾರೆ, ಒಂದು ವೇಳೆ ಹೀಗಾದರೆ, ಹಾಗಾದರೆ, ಹೀಗಾದರೆ ಅಂತ, ಅಥವಾ ಒಂದು ವೇಳೆ ಹೀಗಾಗದೆ ಹೋದರೆ ಅಂತ, ನಾನು ಮಾಡಿದ್ದೆಲ್ಲವೂ ತಪ್ಪಾಗಿದ್ದರೆ, ಈ ರೀತಿಯಾಗಿ ಯೋಚನೆ ಮಾಡುತ್ತಲೇ ಇರುತ್ತಾರೆ. ಇಂತಹ ಕೆಟ್ಟ ವಿಚಾರಗಳನ್ನೇ ಕಲ್ಪನೆ ಮಾಡಿಕೊಳ್ಳುತ್ತಾರೆ. ಈ ರೀತಿಯ ಪ್ರಶ್ನೆಗಳು ಪದೇ ಪದೇ ಬರುತ್ತಲೇ ಇದ್ದರೆ ಆಗ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಬೇಕು. ನಾನು ಮಾಡಿದ್ದೆಲ್ಲವೂ ಸರಿಯಾಗಿದ್ದರೆ ಆಗ ನೀವು ಪಾಸಿಟಿವ್ ಆಗಿ ಇರಬಹುದು.
ನಾನು ಪ್ಲ್ಯಾನ್ ಮಾಡಿದ್ದೆಲ್ಲವೂ ಬಹಳ ಚೆನ್ನಾಗಿತ್ತು ಅಂತ ಅಂದ್ಕೊಂಡ್ರೆ ಇದು ನಡೆಯಬಹುದು. ನೀವು ಮಾಡಿರುವ ಪ್ಲ್ಯಾನ್ಗಳು ಒಳ್ಳೆಯ ರೀತಿ ಇರುತ್ತದೆ ಎನ್ನುವುದಕ್ಕೆ ಹೆಚ್ಚು ಸಾಧ್ಯತೆಗಳಿವೆ. ಯಾವಾಗಲೂ ನೆಗೆಟಿವ್ ಆಗುವ ಯೋಚನೆಯನ್ನು ಮಾಡಬಾರ್ದು. ಯಾವಾಗಲೂ ಈ ರೀತಿ ಯೋಚನೆ ಮಾಡಿ, ನಾನು ಪರ್ಫೆಕ್ಟ್ ಆಗಿ ಇರಲು ಆಗೋದಿಲ್ಲ, ಆದರೆ ನಾನು ಇನ್ನೂ ಹೆಚ್ಚು ಉತ್ತಮವಾಗಿರುತ್ತೇನೆ. ಐ ವಿಲ್ ಬಿ ದ ಬೆಸ್ಟ್ ವರ್ಷನ್ ಆಫ್ ಮೈ ಸೆಲ್ಫ್. ನಾನು ಮಾಡುವ ಕೆಲಸದಲ್ಲಿ ನನ್ನ ಬೆಸ್ಟನ್ನು ನೀಡುತ್ತೇನೆ. ನನ್ನಿಂದ ಇದು ಸಾಧ್ಯ. ಹೀಗೆ ಪಾಸಿಟಿವ್ ಆಗಿ ಇರಿ. ಇದೆಲ್ಲವನ್ನು ಮಾಡಿ ರಿಸ್ಕ್ ತೆಗೆದುಕೊಳ್ಳಿ. ರಿಸ್ಕ್ ತೆಗೆದುಕೊಳ್ಳದೆ ಜೀವನದಲ್ಲಿ ನಾವು ಏನನ್ನು ಸಾಧಿಸಲು ಸಾಧ್ಯವಿಲ್ಲ. ಇದರಿಂದ ಯಶಸ್ಸು ಕಾಣಬಹುದು. ಯಾವಾಗಲೂ ಪಾಸಿಟಿವ್ ಆಗಿರಿ. ಇದನ್ನು ಪ್ರಾಕ್ಟೀಸ್ ಮಾಡಿ ಮೈಂಡ್ಫುಲ್ ಆಗಿರಿ. ಹೆಚ್ಚು ಮೈಂಡ್ಫುಲ್ ಆಗಿರಿ. ನಿಮಗೆ ನೀವು ಕರುಣೆ ತೋರಿ. ನಾನು ಯಾವಾಗಲೂ ಓವರ್ ಥಿಂಕ್ ಮಾಡುತ್ತಾ ಚಿಂತೆ ಮಾಡುತ್ತಾ ಇದ್ದರೆ ನಾನು ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ.